Hi guys, welcome to my YouTube channel. ಸೊ ತಮ್ನೆಲ್ ನೋಡೇ ಗೊತ್ತಾಗಿರುತ್ತೆ ಇವತ್ತು ಏನು ಮಾಡ್ತಾ ಇದ್ದೀನಿ ನಾನು ಅಂತ. ಚಿಕನ್ ಗೀ ರೋಸ್ಟ್ ಮಾಡ್ತಾ ಇದ್ದೀನಿ. ಸೂಪರ್ ಆ್ಯಂಡ್ ಟೇಸ್ಟಿ ಆಗಿರುತ್ತೆ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ಈ ರೆಸಿಪಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಚಿಕನ್ ಗೀ ರೋಸ್ಟ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಪ್ಯಾನ್ ತಗೊಳ್ಳಿ. ಪ್ಯಾನ್ಗೆ ಧನಿಯಾ, ಪೆಪ್ಪರ್, ಜೀರಾ, ಲವಂಗ, ಸೋಂಪು ಮತ್ತು 12-15. ಸೊ ನಿಮ್ಗೆ ಎಷ್ಟು ಬೇಕು ಕಲರು ಮತ್ತು ಖಾರ ನೋಡಿಕೊಂಡು ನೀವು ಅಷ್ಟು ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಬ್ಯಾಡಗೆ ಮೆಣಸಿನ್ಕಾಯಿ ಕೂಡ ಹಾಕೊಬೋದು. ನಾನು ಬರೀ ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನಾನೊಂದು 15 ಹಾಕ್ಕೊಂಡಿದ್ದೀನಿ. ಈ ಎಲ್ಲ ಸ್ಪೈಸಸ್ಸನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ಹಾಗೆ ರುಬ್ಕೊಳ್ಳೋದಕ್ಕೆ ಹುಣಸೆಹಣ್ಣು, ಶುಂಠಿ, ಬೆಳ್ಳುಳ್ಳಿ, ಹಾಗೆ ಸ್ಪೈಸಸ್ನ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಅದು ತಣ್ಣಕ್ಕಾದ್ಮೇಲೆ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕೋಬೇಕು. ಜಾಸ್ತಿ ನೀರು ಹಾಕೊಳ್ಳೋ ಹಾಗಿಲ್ಲ. ಸ್ವಲ್ಪ ನೀರು ಹಾಕ್ಕೊಂಡು ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಹಾಗೆ ಚಿಕನ್ನ ನಾನು ಕುಕ್ಕರಲ್ಲಿ 1 ವಿಷಿಲ್ಲು ಉಪ್ಪಾಕಿ ಬೇಯಿಸ್ಕೊಂಡ್ಬಿಟ್ಟಿದ್ದೀನಿ ಫಸ್ಟೇನೆ ನಾನು. ಈಗ ಬೇಯಿಸ್ಕೊಂಡಿರೋ ಚಿಕನ್ಗೆ ಅರಿಶಿನ ಮತ್ತು ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲ, ಖಾರ, ಅದ್ರ ಜೊತೆ ಮೊಸರು ಹಾಕಿ ಮಿಕ್ಸ್ ಮಾಡಿ ಒಂದು ಹಾಫ್ ಆನ್ ಅವರ್ ಬಿಡಬೇಕಾಗತ್ತೆ. ಒಂದು ಅಟ್ಲೀಸ್ಟ್ 20 ಮಿನಿಟ್ಸ್ ಆದರೂ ಬಿಡಿ, ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕು. ನೋಡಿ ಚೆನ್ನಾಗಿ ಕಲಸಿ ಈಗ ನಾನು ಒಂದು ಅರ್ಧ ಗಂಟೆನಾದರೂ ಮ್ಯಾರಿನೇಟ್ ಆಗೋಕ್ಕೆ ಅಂತ ಬಿಟ್ಟಿದ್ದೀನಿ. ಹಾಗೆ ಈಗ ಒಂದು ಪ್ಯಾನ್ ತಗೊಳ್ಳಿ. ಪ್ಯಾನ್ಗೆ ತುಪ್ಪ ಹಾಕೊಳ್ಳಿ. ತುಪ್ಪ ಮತ್ತು ಎಣ್ಣೆ ಎರಡೂ ಹಾಕೋಬಹುದು. ಮೇನ್ ಇಂಗ್ರೀಡಿಯೆಂಟು ತುಪ್ಪ ಆಗಿರುತ್ತೆ. ಸೊ ಅಂದಾಗಿ ಸ್ವಲ್ಪ ಜಾಸ್ತಿ ತುಪ್ಪನ ಹಾಕೊಳ್ಳಿ ನೀವು. ಈಗ ತುಪ್ಪ ಕಾದ ನಂತರ ಹೆಚ್ಚಿಟ್ಕೊಂಡಿರೋಂಥ ಚಿಕ್ಕದಾಗಿ ಇಲ್ಲ ಉದ್ದಕ್ಕಾದರೂ ಸರಿ ಈರುಳ್ಳಿನ ಹೆಚ್ಕೊಂಡಿರುವಂಥ ಈರುಳ್ಳಿನ ಹಾಕೊಳ್ಳಿ. ಹಾಗೆ ಮೀಡಿಯಮ್ ಫ್ರೈ ಮಾಡ್ಕೋಬೇಕಾಗುತ್ತೆ. ತುಂಬ ಕ್ರಿಸ್ಪಿನೂ ಫ್ರೈ ಮಾಡ್ಕೋಬೇಡಿ, ಮೀಡಿಯಮ್ ಆಗಿ ಫ್ರೈ ಮಾಡಿಕೊಂಡು ಹಾಗೆ ಅದಕ್ಕೆ ಕರಿಬೇವು ಮತ್ತು ಬೆಳ್ಳುಳ್ಳಿ ಎರಡೂ ಹಾಕೋಬೇಕಾಗುತ್ತೆ. ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಬೆಳ್ಳುಳ್ಳಿನ ಹಾಕೊಳ್ಳಿ. ಹಾಗೆ ಮೀಡಿಯಮ್ ಆಗಿ ಫ್ರೈ ಮಾಡ್ಕೊಳ್ಳಿ. ಮೀಡಿಯಮ್ ಆಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಮ್ಯಾರಿನೇಟ್ ಆಗಿರೋವಂಥ ಚಿಕನನ್ನು ನಾನು ಹಾಕೊತಾ ಇದ್ದೀನಿ. ಚಿಕನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಟೇಸ್ಟ್ ಬ್ಯಾಲೆನ್ಸ್ ಆಗೋಕ್ಕೆ ಉಪ್ಪು, ಹುಳಿ, ಖಾರ ಎಲ್ಲದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಸ್ವಲ್ಪ ಬೆಲ್ಲ ಹಾಕೋಬೇಕಾಗತ್ತೆ. ಬೆಲ್ಲ ಹಾಕೊಂಡಾದ್ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು 1-2 ನಿಮಿಷ ಕುದಿಸ್ಕೊಳ್ಳಿ. ಡ್ರೈ ಆದರೂ ಮಾಡ್ಕೊಬೋದು, ಇಲ್ಲಾಂತಂದರೆ ಗ್ರೇವಿನಾದರೂ ಮಾಡ್ಕೊಬೋದು. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಸೊ ಇಷ್ಟೇ ಈಸಿಯಾಗಿ ಚಿಕನ್ ಗೀ ರೋಸ್ಟ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಮನೇಲಿ ಕೂಡ ನೀವು ಇದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಇಷ್ಟು ಈಸಿಯಾಗಿರೋದನ್ನು ನಾನು ಇಷ್ಟು ಈಸಿಯಾಗಿ ಹೇಳ್ಕೊಟ್ಟಿದ್ದೀನಲ್ವಾ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹೀಗೆ ನನ್ನ ವಿಡಿಯೋನ ಲೈಕ್, ಶೇರ್, ಕಮೆಂಟ್, ಸೊ ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.